ನಮಸ್ಕಾರ. 2026 ಈ ವರ್ಷ ಜನ್ಮಸಂಖ್ಯೆ 2 ಇರೋರಿಗೆ ಹೇಗಿರಲಿದೆ? ಬನ್ನಿ ಈ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇದು ಖಂಡಿತವಾಗಿಯೂ ಒಂದು ಸ್ಪಷ್ಟವಾದ ದಾರಿಯನ್ನ ತೋರಿಸಲಿದೆ. ಯಾವುದೇ ತಿಂಗಳ 2, 11, 20 ಅಥವಾ 29ನೇ ತಾರೀಖು ಹುಟ್ಟಿದ್ರೆ ಅವರ ಜನ್ಮಸಂಖ್ಯೆ 2 ಅಂತ ಅರ್ಥ. ಸೊ ಈ ಮಾಹಿತಿ ಅವರಿಗಾಗಿಯೇ ಮೀಸಲಾಗಿದೆ. ಹಾಗಾದ್ರೆ ಬನ್ನಿ ಇದರ ವಿವರಗಳನ್ನು ನೋಡೋಣ. ಈ ವಿಶ್ಲೇಷಣೆಯಲ್ಲಿ ನಾವು 5 ಮುಖ್ಯ ವಿಷಯಗಳನ್ನ ನೋಡ್ತೀವಿ. ಸಂಖ್ಯೆ 2ರ ಶಕ್ತಿ, ಅವರ ವಿಶಿಷ್ಟ ವ್ಯಕ್ತಿತ್ವ, 2026ನೇ ಇಸ್ವಿ ಹೇಗಿರಲಿದೆ, ವರ್ಷದ ಪ್ರಮುಖ ಘಟ್ಟಗಳು ಮತ್ತು ಕೊನೆಯಲಾಗಿ ಯಶಸ್ಸಿಗಾಗಿ ಕೆಲವು ಸಿಂಪಲ್ ಟಿಪ್ಸ್. ಮೊದಲನೇ ವಿಭಾಗ, ಸಂಖ್ಯೆ 2, ಚಂದ್ರನ ಶಕ್ತಿ. ಇಲ್ಲಿ 2026ನೇ ವರ್ಷದ ಮೂಲಭೂತ ಶಕ್ತಿಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಜನ್ಮಸಂಖ್ಯೆ 2 ಅನ್ನೋದು ಚಂದ್ರನ ಶಕ್ತಿಯನ್ನೇ ಪ್ರತಿನಿಧಿಸುತ್ತೆ. ಇಲ್ಲೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. 2026 ಇದರ ಸಂಖ್ಯೆಗಳನ್ನು ಕೂಡಿಸಿದರೆ ಬರೋದು 1, ಅಂದ್ರೆ ಇದು ಸೂರ್ಯನ ವರ್ಷ. ಈಗ ನೋಡಿ, ಜನ್ಮಸಂಖ್ಯೆ 2 ಚಂದ್ರನದ್ದು, ವರ್ಷದ್ದು ಸೂರ್ಯ. ಇದನ್ನ ನಾವು ತಾಯಿ ತಂದೆಯ ಶಕ್ತಿಗಳ ಒಂದು ಅದ್ಭುತ ಕಾಂಬಿನೇಷನ್ ಅಂತ ಹೇಳ್ಬೋದು. ಚಂದ್ರನ ಎಮೋಷನಲ್ ಕ್ರಿಯೇಟಿವ್ ಎನರ್ಜಿಗೆ ಸೂರ್ಯನ ಆಕ್ಷನ್ ಓರಿಯೆಂಟೆಡ್ ಡಿಸಿಸಿವ್ ಪವರ್ ಸೇರ್ಕೊಂಡಾಗ ಏನಾಡುತ್ತೆ? ಯೋಚನೆಗಳನ್ನ ಕಾರ್ಯರೂಪಕ್ಕೆ ತರಲು ಒಂದು ಪರ್ಫೆಕ್ಟ್ ವಾತಾವರಣ ಸೃಷ್ಟಿಯಾಗುತ್ತೆ. ಸೊ ಈ ಕಾಂಬಿನೇಷನ್ ಇದೆಯಲ್ಲ, ಇದು ಸಂಖ್ಯೆ 2ರ ವ್ಯಕ್ತಿಗಳಿಗೆ ಈ ವರ್ಷವನ್ನ ತುಂಬಾನೇ ಸಪೋರ್ಟಿವ್ ಆಗಿ ಮಾಡುತ್ತೆ. ಈಗ 2ನೇ ವಿಭಾಗಕ್ಕೆ ಬರೋಣ, ವಿಶಿಷ್ಟ ವ್ಯಕ್ತಿತ್ವ. ಸಂಖ್ಯೆ 2ರ ವ್ಯಕ್ತಿಗಳನ್ನ ಯಾವುದು ಇಷ್ಟು ಸ್ಪೆಷಲ್ ಆಗಿ ಮಾಡುತ್ತೆ ನೋಡೋಣ ಬನ್ನಿ. ಸಾಮಾನ್ಯವಾಗಿ ಸಂಖ್ಯೆ 2ರ ವ್ಯಕ್ತಿಗಳು ಅಂದ್ರೆ ತುಂಬಾ ಸೆನ್ಸಿಟಿವ್, ಎಮೋಷನಲ್ ಮತ್ತು ಕ್ರಿಯೇಟಿವ್ ಆಗಿರ್ತಾರೆ. ಇವರ ಇಮ್ಯಾಜಿನೇಷನ್ ಪವರ್ ಕೂಡ ತುಂಬಾ ಸ್ಟ್ರಾಂಗ್. ಅಷ್ಟೇ ಅಲ್ಲ, ಬೇರೆಯವರ ಭಾವನೆಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ತಾರೆ. ಆದಷ್ಟು ಜಗಳ ಗಲಾಟೆಯಿಂದ ದೂರ ಇರಲು ಇಷ್ಟಪಡ್ತಾರೆ. ನಿಜ ಹೇಳ್ಬೇಕಂದ್ರೆ ಇದೇ ಅವರ ದೊಡ್ಡ ಶಕ್ತಿ ಕೂಡ ಹೌದು. ಆದರೆ ಇವರಲ್ಲಿ ಒಂದು ದೊಡ್ಡ ಚಾಲೆಂಜ್ ಕೂಡ ಇದೆ. ಅದುವೇ ಓವರ್ ಥಿಂಕಿಂಗ್, ಅಂದ್ರೆ ಅತಿಯಾದ ಆಲೋಚನೆ. ಒಂದು ಸಣ್ಣ ವಿಷಯವನ್ನೇ ತಲೆಯಲ್ಲಿತ್ಕೊಂಡು ತುಂಬಾ ಡೀಪಾಗಿ ಯೋಚಿಸೋದು ಇವರ ಸ್ವಭಾವ. ಇದು ಕೆಲವೊಮ್ಮೆ ಇವರ ಪ್ರಗತಿಗೆ ಅಡ್ಡಿ ಮಾಡೋ ಚಾನ್ಸಸ್ ಇರುತ್ತೆ. ಸರಿ, ಜನ್ಮಸಂಖ್ಯೆ 2 ಆದ್ರೂ ಹುಟ್ಟಿದ ದಿನಾಂಕದ ಮೇಲೆ ಸ್ವಲ್ಪ ವ್ಯತ್ಯಾಸಗಳಿರ್ತವೆ. ಉದಾಹರಣೆಗೆ 2ನೇ ತಾರೀಖು ಹುಟ್ಟಿದವರಲ್ಲಿ ಶುದ್ಧ ಚಂದ್ರನ ಶಕ್ತಿ ಇರುತ್ತೆ. ಇವರು ತುಂಬಾ ಮೃದು ಸ್ವಭಾವದವರು ಮತ್ತು ಕಲಾತ್ಮಕ ಪ್ರತಿಭೆ ಉಳ್ಳವರು. ಅದೇ 11ನೇ ತಾರೀಕಿದೆಯಲ್ಲ, ಇದೊಂದು ಮಾಸ್ಟರ್ ನಂಬರ್. ಇದರಿಂದಾಗಿ ಇವರು ತುಂಬಾ ಆಳವಾಗಿ ಯೋಚಿಸ್ತಾರೆ, ಆಧ್ಯಾತ್ಮದ ಕಡೆ ಒಲವು ಜಾಸ್ತಿ. ಆದರೆ ಸ್ವಲ್ಪ ಟೆನ್ಷನ್ ಕೂಡ ಜಾಸ್ತಿ ಮಾಡ್ಕೊಳ್ತಾರೆ. ಇನ್ನು 20ನೇ ತಾರೀಕು ಹುಟ್ಟಿದವರಿಗೆ ಸರಿಯಾದ ದಾರಿ ಸಿಕ್ಕರೆ ಸಾಕು, ಅಸಾಧಾರಣ ಯಶಸ್ಸು ಗ್ಯಾರಂಟಿ, ಇಲ್ಲಾಂದ್ರೆ ದೊಡ್ಡ ನಷ್ಟನೂ ಆಗ್ಬೋದು. ಕೊನೆಯದಾಗಿ 29ನೇ ತಾರೀಕಿನವರು, ಇವರಲ್ಲಿ ಚಂದ್ರ ಮತ್ತು ಮಂಗಳನ ಕಾಂಬಿನೇಷನ್ ಇರುತ್ತೆ. ಹಾಗಾಗಿ ಇವರು ಸ್ಟ್ರಾಂಗ್ ಆಗಿ, ಫಾಸ್ಟ್ ಆಗಿ ನಿರ್ಧಾರ ತಗೊಳ್ತಾರೆ. ಜೊತೆಗೆ ಇವರ ಯೋಚನಾ ಲಹರಿಯೇ ಬೇರೆ ಇರುತ್ತೆ. ಓಕೆ, ಈಗ 3ನೇ ವಿಭಾಗಕ್ಕೆ ಹೋಗೋಣ. 2026 ಕಾರ್ಯರೂಪಕ್ಕೆ ಇಳಿಯುವ ವರ್ಷ. ಈ ವರ್ಷದ ಭವಿಷ್ಯದ ಮೇಲೆ ಫೋಕಸ್ ಮಾಡೋಣ. ಈ ವರ್ಷದ ಮೇನ್ ಥೀಮ್ ಆಕ್ಷನ್. ನೋಡಿ, ಈ ವರ್ಷದ ಅತಿ ಮುಖ್ಯವಾದ ಸಂದೇಶ ಏನಂದ್ರೆ, ಇಷ್ಟು ದಿನ ಬರೀ ಯೋಚನೆ ಮಾಡ್ತಾ ಕೂತಿದ್ದು ಸಾಕು, ಈಗ ಆಕ್ಷನ್ಗೆ ಇಳಿಯೋ ಸಮಯ ಬಂದಿದೆ. ಯಾಕಂದ್ರೆ 2026 ಮಾನಸಿಕ ಸ್ಥಿರತೆ ಮತ್ತು ಇಮೋಷನಲ್ ಬ್ಯಾಲೆನ್ಸ್ ಕೊಡುತ್ತೆ. ಸೊ ಕೆಲಸ ಶುರು ಮಾಡೋಕೆ ಇದಕ್ಕಿಂತ ಒಳ್ಳೆ ಟೈಮ್ ಇನ್ನೊಂದಿಲ್ಲ. ವೃತ್ತಿ ಜೀವನದ ವಿಷಯಕ್ಕೆ ಬಂದ್ರೆ HR, ಕೌನ್ಸಿಲಿಂಗ್, ಟೀಚಿಂಗ್, ಹಾಸ್ಪಿಟಲ್ಸ್, ಕೇರ್ ಗಿವಿಂಗ್ ಅಂದ್ರೆ ಆರೈಕೆ ಮಾಡೋದು, ಹೋಟೆಲ್ ಇಂಡಸ್ಟ್ರಿ ಮತ್ತೆ ಸರ್ವಿಸ್ ಸೆಕ್ಟರ್, ಈ ಕ್ಷೇತ್ರಗಳಲ್ಲಿ ಒಳ್ಳೆ ಗ್ರೋತ್ ಕಾಣ್ಬೋದು. ಇಲ್ಲಿ ಒಂದು ಚಿಕ್ಕ ಆದರೆ ಮುಖ್ಯವಾದ ಟಿಪ್: ಬಾಸ್ ಜೊತೆ ಮಾತಾಡುವಾಗ ಆದಷ್ಟು ಮೃದುವಾಗಿ ಮಾತಾಡಿ, ವಾದ ಬೇಡ. ಇದರಿಂದ ಪ್ರಮೋಷನ್, ಗೌರವ ಎರಡೂ ಸಿಗುತ್ತೆ. ಇನ್ನು ಬಿಸ್ನೆಸ್ ಮಾಡೋರ್ಗೆ ಆಹಾರ, ಸೌಂದರ್ಯ, ಆರೋಗ್ಯ, ಇಂಟೀರಿಯರ್ ಡಿಸೈನ್, ಮಕ್ಕಳ ಆರೈಕೆ, ಕೌನ್ಸಿಲಿಂಗ್ ಈ ಥರದ ಕ್ಷೇತ್ರಗಳಲ್ಲಿ ಲಾಭದಾಯಕ ಅವಕಾಶಗಳು ಕಾಣ್ತಾ ಇವೆ. ಆದರೆ ಇಲ್ಲೊಂದು ವಾರ್ನಿಂಗ್: ಪಾರ್ಟ್ನರ್ಗಳನ್ನ ಕುರುಡಾಗಿ ನಂಬೇಡಿ. ಪ್ರತಿಯೊಂದು ಡಾಕ್ಯುಮೆಂಟನ್ನು ಕೂಡ ನೀಟಾಗಿ ಚೆಕ್ ಮಾಡಿ. ಆರೋಗ್ಯದ ವಿಚಾರದಲ್ಲಿ ಹಳೆ ಸಮಸ್ಯೆಗಳಿಂದ ಚೇತರಿಸ್ಕೊಳ್ಳೋಕೆ ಇದು ಒಳ್ಳೆ ವರ್ಷ. ಸ್ಟೂಡೆಂಟ್ಸ್ಗೆ ಪರೀಕ್ಷೆ ಮತ್ತೆ ಇಂಟರ್ವ್ಯೂಗಳಲ್ಲಿ ಅನಿರೀಕ್ಷಿತ ಯಶಸ್ಸು ಸಿಗೋ ಸಾಧ್ಯತೆ ಇದೆ. ಇನ್ನು ಮಹಿಳೆಯರಿಗೆ ಕುಟುಂಬದ ಜವಾಬ್ದಾರಿಗಳು ಸ್ವಲ್ಪ ಜಾಸ್ತಿ ಆಗ್ಬೋದು. ಇಲ್ಲಿ ಒಂದು ಸಲಹೆ: ಎಮೋಷನಲ್ ಆಗಿ ಯೋಚಿಸೋ ಬದಲು ಪ್ರಾಕ್ಟಿಕಲ್ ಆಗಿ ಯೋಚಿಸಿದ್ರೆ ಫ್ಯಾಮಿಲಿ ಲೈಫ್ನಲ್ಲಿ ಯಶಸ್ಸು ಖಂಡಿತ ಸಿಗುತ್ತೆ. 36ರಿಂದ 48 ವರ್ಷದ ಒಳಗಿನವರಿಗೆ ಒಂದು ಸ್ಪೆಷಲ್ ಸುದ್ದಿ ಇದೆ. ಈ ಏಜ್ ಗ್ರೂಪಿನವರಿಗೆ ಮನೆ ಬದಲಾಯಿಸೋದು ಅಥವಾ ಹೊಸ ಆಸ್ತಿ ಖರೀದಿ ಮಾಡೋ ಒಂದು ಪ್ರಬಲವಾದ ಯೋಗ ಕಾಣ್ತಾ ಇದೆ. ಸರಿ, 4ನೇ ವಿಭಾಗಕ್ಕೆ ಬಂದಿದ್ದೇವೆ. ವರ್ಷದ ಪ್ರಮುಖ ಘಟ್ಟಗಳು. 2026ನೇ ಇಸ್ವಿ ಯಾವ ರೀತಿ ಹಂತ ಹಂತವಾಗಿ ಮುಂದೆ ಹೋಗುತ್ತೆ ಅಂತ ಮಾಡೋಣ. ಇದು ವರ್ಷವನ್ನ ಪ್ಲಾನ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗತ್ತೆ.
ವರ್ಷದ ಆರಂಭ ಅಂದರೆ ಜಾನ್ವರಿಯಿಂದ ಮಾರ್ಚ್ವರೆಗೆ ಸ್ವಲ್ಪ ಗೊಂದಲ ಇಂಬ್ಯಾಲೆನ್ಸ್ ಇರಬಹುದು. ಆದರೆ ಮೇ ತಿಂಗಳಿಂದ ನಿಧಾನವಾಗಿ ಎಲ್ಲವೂ ಸುಧಾರಿಸುತ್ತೆ. ಇನ್ನು ಜೂನ್ನಿಂದ ಅಕ್ಟೋಬರ್ ಇದೆಯಲ್ಲ, ಇದು ನಿಜಕ್ಕೂ ಗೋಲ್ಡನ್ ಪೀರಿಯಡ್. ಹೊಸ ಅವಕಾಶಗಳು, ಪ್ರಗತಿ, ಯಶಸ್ಸು ಎಲ್ಲವೂ ಹುಡುಕೊಂಡು ಬರುತ್ತೆ. ಆದರೆ ಡಿಸೆಂಬರ್ನಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಭಾವನಾತ್ಮಕ ನಿರ್ಧಾರಗಳನ್ನು ಅವಾಯ್ಡ್ ಮಾಡೋದು ತುಂಬಾನೇ ಉತ್ತಮ. ಈಗ ಕೊನೆಯ ವಿಭಾಗ 5ನೇಯದ್ದು ಯಶಸ್ಸಿಗೆ ನಿಮ್ಮ ಮಾರ್ಗದರ್ಶಿ. ಈ ವರ್ಷದ ಪಾಸಿಟಿವ್ ಎನರ್ಜಿಯನ್ನ ಪೂರ್ತಿಯಾಗಿ ಬಳಸ್ಕೊಳ್ಳೋಕೆ ಸಹಾಯ ಮಾಡುವ ಕೆಲವು ಸಿಂಪಲ್ ಪರಿಹಾರಗಳನ್ನು ನೋಡೋಣ ಬನ್ನಿ. ದೈವಿಕ ಆಶೀರ್ವಾದ ಸಿಗೋಕೆ ಇಲ್ಲಿ 4 ಸರಳ ಪರಿಹಾರಗಳಿವೆ. ಮೊದಲನೇದು, ಗುರುವಾರದ ದಿನ ನಾನ್ವೆಜ್ ತಿನ್ನೋದನ್ನ ಬಿಡಿ. 2ನೇದು, ಮನೆಯಲ್ಲಿ ಹಿರಿಯರಿಗೆ ಗೌರವ ಕೊಡಿ. 3ನೇದು, ತಮ್ಮ ಗುರುಗಳಿಗೆ ಅಥವಾ ಟೀಚರ್ಸ್ಗಳಿಗೆ ಗೌರವ ನೀಡಿ. ಮತ್ತು 4ನೇದು, ತಂದೆಯ ಸ್ಥಾನದಲ್ಲಿರೋರಿಗೆ ಸೇವೆ ಮಾಡಿ. ಇವುಗಳನ್ನ ಪಾಲಿಸಿದ್ರೆ ವರ್ಷ ಇನ್ನಷ್ಟು ಶುಭವಾಗುತ್ತೆ. ಈ ವರ್ಷಕ್ಕೆ ಅನುಕೂಲಕರವಾದ ಕೆಲವು ಅಂಶಗಳು ಇಲ್ಲಿವೆ. ಅದೃಷ್ಟದ ಬಣ್ಣಗಳು ಅಂದ್ರೆ ಕ್ರೀಮ್, ತಿಳಿನೀಲಿ ಮತ್ತು ಬಿಳಿ. ಶುಭ ಸಂಖ್ಯೆಗಳು 2 ಮತ್ತು 7. ಹಾಗೆಯೇ ಉತ್ತರ ಮತ್ತು ವಾಯುವ್ಯ ದಿಕ್ಕುಗಳು ಹೆಚ್ಚು ಫೇವರಬಲ್ ಆಗಿರ್ತವೆ. ಹಾಗಾದ್ರೆ 2026ರ ಒಂದು ಕಂಪ್ಲೀಟ್ ರೋಡ್ ಮ್ಯಾಪ್ ಈಗ ನಮ್ಮ ಮುಂದಿದೆ. ಈಗ ಪ್ರಶ್ನೆ ಇರೋದು, ಜೀವನದ ಯಾವ ಕ್ಷೇತ್ರದಲ್ಲಿ ಮೊದಲು ಯೋಚನೆಗಳನ್ನ ಆಕ್ಷನ್ಗೆ ತರಬೇಕು ಅಂತ. ಇದ್ರ ಬಗ್ಗೆ ಯೋಚಿಸಿ ಮೊದಲ ಹೆಜ್ಜೆ ಇಡೋಣ. ಎಲ್ಲರಿಗೂ ಒಳ್ಳೆಯದಾಗ್ಲಿ.